ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪರಿಚಯ ಇರುವಂಥ ಎಲ್ರಿಗೂ ಸಹ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಅಡೆ ದೋಸೆನೇ ಮಾಡ್ತಾಯಿದ್ದೀನಿ. ಅಡೆ ದೋಸೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ತುಂಬ ಹೆಲ್ತಿಯಾಗಿರುತ್ತೆ. ಕೆಲವು ಮಕ್ಕಳೆಲ್ಲ ಸಹ ಕಾಳುಗಳಾಗಲಿ ತರಕಾರಿಗಳಾಗಲಿ ತಿನ್ನಲ್ವಲ್ಲ. ಸೊ ಆ ಥರ ಮಕ್ಕಳಿಗೆ ನಾವು ಈ ಕಾಳುಗಳನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿರುವಂಥ ಒಂದು ದೋಸೆನ ಮಾಡ್ಕೋಬೋದು. ಸೊ ನಾನು ಇದನ್ನು ವಿಡಿಯೋ ಏನೂ ಮಾಡೋಕ್ಕೋಗಿಲ್ಲ, ಜಸ್ಟ್ ಹಾಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ನಾವು ಒಂದು ಬೌಲ್ ಅಕ್ಕಿನ ತೊಗೋಬೇಕಿರುತ್ತೆ. ಸೊ ಆ ಒಂದು ಬೌಲ್ ಅಕ್ಕಿಗೆ ಎಲ್ಲ ಥರದ ಕಾಳುಗಳು ಅಂದರೆ ಮನೇಲಿರುವಂಥ ಯಾವುದೇ ಕಾಳಾಗ್ಬೋದು, ಪ್ರತಿಯೊಂದು ಕಾಳನ್ನ ಹಾಕ್ಕೊಂಬಿಟ್ಟು ನಾವು ರಾತ್ರಿ ಪೂರ್ತಿ ಇದನ್ನು ಚೆನ್ನಾಗಿ ನೆನೆಸ್ಬೇಕಿರುತ್ತೆ. ಸೊ ಈ ನೆನೆಸಿಟ್ಟಿರುವಂಥ ಒಂದು ಕಾಳುಗಳನ್ನೆಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟೆಂಟಾಗಿ ರುಬ್ಕೊಂಡು ನಾವು ಹಾಗೆ ಮಾಡ್ಬೋದು. ಸೊ ರುಬ್ಕೊಳ್ಳುವಾಗ ಇದಕ್ಕೇ ನಾವು ಕರಿಬೇವು, ಜೀರಿಗೆ, ಕೊತ್ತಂಬರಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಬಿಟ್ಟು ನಾವು ರುಬ್ಕೋಬೇಕಾಗಿರುತ್ತೆ. ಸೊ ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಖಾರನ ತುಂಬಾ ಕಮ್ಮಿ ಇಟ್ಟೆ. ಸೊ ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗೂ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹೆಲ್ತಿಯಾಗಿರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನೀವು ಸಹ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ದೋಸೆ ಆಗಿರುತ್ತೆ. ಇದಕ್ಕೆ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಮಧ್ಯಾಹ್ನ ಸಾಂಬಾರು ಬಂದ್ಬಿಟ್ಟು ಬದನೇಕಾಯ್ದು ಮಾಡ್ತಾಯಿದ್ದೀನಿ, ಎಣ್ಣೆಗಾಯಿ ಅಂತಾರಲ್ಲ. ಸೊ ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸೊ ಇದಕ್ಕೇನೆ ನಾನು ಸ್ಟಫಿಂಗ್ ಏನೂ ಮಾಡಲಿಲ್ಲ, ಮಸಾಲೆನ ರುಬ್ಕೊಂಡು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೂ ಬೇಗನೂ ಸಹ ಆಗುತ್ತೆ. ಇದಕ್ಕೆ ಮಸಾಲೆ ಬಂದ್ಬಿಟ್ಟು ನಾವು ಮಟನ್ ಎಲ್ಲ ಅಥವಾ ಚಿಕನ್ ಮಾಡಿದಾಗ ನಾವು ಏನು ಮಸಾಲೆ ರುಬ್ಕೋತೀವಲ್ಲ, ಚಕ್ಕೆ, ಲವಂಗ, ಗಸಗಸೆ, ಹಾಗೆ ಕಾಯಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಬಿಟ್ಟು, ಜೊತೆಗೆ ನಾನು ಇದಕ್ಕೇನೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಇದಿಷ್ಟನ್ನು ಹಾಕ್ಕೋತಾ ಇದ್ದೀನಿ. ನಂತರ ಹೇಳೋದನ್ನು ಮರೆತೆ, ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಬಿಟ್ಟು ಹುಳಿಗೆ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಿರುತ್ತೆ. ಸೊ ತುಂಬ ನೈಸಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದು ರುಬ್ಬಿರುವಂಥ ಮಸಾಲೆನ ನಾವು ಬಾಣಲಿಯಲ್ಲಿ ಆಲ್ರೆಡಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀವಿ. ಬದನೆಕಾಯಿ ಜೊತೆಗೆ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಿರುತ್ತೆ. ತುಂಬಾ ಟೇಸ್ಟಿಯಾಗಿ, ಸಿಂಪಲ್ಲಾಗಿ, ಬೇಗನೂ ಸಹ ಆಗುತ್ತೆ. ನಂತರ ನಾನು ಮಧ್ಯಾಹ್ನ ಮಕ್ಕಳು ಈ ಸಾಂಬಾರನ್ನ ತಿಂತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೊಮೊಟೊ ಬಾತ್ನೂ ಸಹ ಮಾಡ್ತಾಯಿದ್ದೀನಿ. ಯಾಕಂದರೆ ಮೋರು ಹಿಂದಿನ ನಾನು ಕೇಳಿದ್ದ ಟೊಮೊಟೊ ಬಾತ್ ಬೇಕಮ್ಮ ಅಂತ ಹೇಳಿ, ಸರಿ ಅಂತ ಟೊಮೊಟೊ ಬಾತ್ನೂ ಸಹ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತು ಎಲ್ರಿಗೂ ಗೊತ್ತಿರುವಂಥ ಒಂದು ಬ್ರೇಕ್ಫಾಸ್ಟೇ, ತುಂಬಾ ರುಚಿಯಾಗಿರುತ್ತೆ. ಸೊ ಈ ಒಂದು ಬಾತುಗಳನ್ನೆಲ್ಲ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಈ ಒಂದು ಬಾತಾಗಲಿ, ಬಿರಿಯಾನಿಗಳಾಗಲಿ, ಯಾವುದೇ ಆಗಲಿ, ಈ ಒಂದು ರಾಯ್ತಗಳ ಜೊತೆ ತಿಂದರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಅದರಿಂದ ಈ ಒಂದು ರೈಸ್ ಬಾತುಗಳನ್ನೆಲ್ಲ ನಾವು ಡೈರೆಕ್ಟಾಗಿ ರಾಯ್ತ ಇಲ್ದಿರ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಏನಂತೀರ? ಎಷ್ಟು ಜನ ನೀವು ಈ ಥರ ರಾಯ್ತ ಇಲ್ದಿರ ತಿಂತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಬೇಗ ಎಲ್ಲ ಮಾಡಿಟ್ಟು ನಂತರ ನಾನಿಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ನಾನಿನ್ನು ಮಕ್ಕಳನ್ನ ರೆಡಿ ಮಾಡಬೇಕಿರುತ್ತೆ. ಅದಕ್ಕೋಸ್ಕರ ಮಕ್ಕಳು ಇನ್ನೂ ಮಲ್ಕೊಂಡಿರ್ತಾರೆ. ನಾನಿಲ್ಲಿ ಅಡುಗೆ ಮಾಡುವಾಗ ಕೆಲವೊಂದು ಸರಿ ಮಕ್ಕಳು ಕೇಳ್ತಾರೆ, ಅಮ್ಮ ನೀನು ರಾತ್ರಿಯೇ ಅಡುಗೆ ಎಲ್ಲ ಮಾಡಿಟ್ಬಿಡ್ತೀಯಾ, ನಾವು ತಿನ್ನೋಷ್ಟೊತ್ತಿಗೆ ತಣ್ಣಗಾಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಸರಿ. ಅದಕ್ಕೋಸ್ಕರ ಪಾಪ ಅವ್ರಿಗೇನು ಗೊತ್ತಾಗಲ್ಲಲ್ಲ, ನಾನು ಜಸ್ಟ್ ಒಂದು 5 o'clockಗೆ ಎದ್ಬಿಟ್ಟು ನಾನು ಇಲ್ಲಿ ಮಾಡಿರ್ತೀನಿ ಎಲ್ಲನೂ. ಅವ್ರು ತಿನ್ನೋದು ಬಂದು ಒಂದು 8:30 ಇಲ್ಲ 9 o'clock ಹಂಗೆ ತಿಂತಾರೆ. ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿರುತ್ತಲ್ಲ. ದೋಸೆ, ಇಡ್ಲಿ ಆದರೆ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ಬೋದು. ಬಟ್ ಇದೆಲ್ಲ ಬೇಗ ಮಾಡಿರೋದ್ರಿಂದ ಸ್ವಲ್ಪ ತಣ್ಣಗಾಗಿರುತ್ತೆ. ಅದಕ್ಕೆ ಮೊದಲೆಲ್ಲ ಹಾಕಿ ಕೇಳ್ತಾಯಿದ್ರು, ಇವಾಗ ಸ್ವಲ್ಪ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಮ್ಮ ಬೆಳಗ್ಗೆ ಎದ್ದು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಂತರ ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮಕ್ಕಳು ರೆಡಿ ಮಾಡಿ ನಾನು ಕೆಲಸಕ್ಕೆ ಹೊರಟೆ. ಸೊ ಇವತ್ತು ಬಂದ್ಬಿಟ್ಟು ಆನ್ ದ ವೇಯಲ್ಲಿ ಒಂದು ದೇವಸ್ಥಾನ ಇದೆ, ವಲ್ಲಭರಾಯ ದೇವಸ್ಥಾನ ಅಂತ ಹೇಳಿ. ಅಲ್ಲಿ ಒಂದು ತೇರು ನಡೆಯುತ್ತೆ ಇವತ್ತು. ಅದು ಬಂದು ಬ್ರಹ್ಮ ರಥೋತ್ಸವ ಅಂತ ಹೇಳ್ಬಿಟ್ಟು ತುಂಬ ಜನ ಸೇರ್ತಾರೆ. ಹಾಗೆಯೇ ತುಂಬ ಅದ್ಧೂರಿಯಾಗಿ ಈ ಒಂದು ರಥೋತ್ಸವನ ಮಾಡ್ತಾ ಇದ್ದಾರೆ. ನೋಡ್ಬೋದು, ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸು. ತುಂಬಾ ದೊಡ್ಡದಾಗಿದೆ ದೇವಸ್ಥಾನದ ಒಂದು ಮೈದಾನ. ಹಾಗೆಯೇ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆಯದಾಗಿರುವಂಥ ಒಂದು ದೇವಸ್ಥಾನ. ವಸಂತ ವಲ್ಲಭರಾಯ ದೇವಸ್ಥಾನ ಅಂತ ಹೇಳಿಬಿಟ್ಟು, ಅಂದರೆ ವೆಂಕಟರಮಣ ಸ್ವಾಮಿದು ತುಂಬಾ ಹಳೆಯ ದೇವಸ್ಥಾನ. ಸೊ ತಿರುಪ್ತಿಗೆ ಯಾರು ಹೋಗೋಕ್ಕಾಗೋದಿಲ್ವ ಅವರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನ ತೀರಿಸ್ಕೋಬೋದು ಅಂತಲೂ ಸಹ
ಹೇಳ್ತಾರೆ. ಅಂದರೆ ಈ ವಿಷಯನ ನನಗೆ ಹೇಳಿದ್ದು ನಮ್ಮ ಜ್ಯೋತಿ ಮ್ಯಾಮು. ಅಷ್ಟೊಂದು ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಇದು. ನೋಡ್ಬೋದು ತುಂಬಾ ಸ್ಟಾಲ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಸ್ಟಾಲ್ಸ್ ಅಂದರೆ ಮೇನ್ ನಮಗೆ ಕಾಣಿಸುವಂಥದ್ದೇ ಕಡಲೆಪುರಿದು. ಸೊ ಎಲ್ಲ ಕಡೆ ಕಡಲೆಪುರಿ ಇಟ್ಟಿದ್ರು. ಹಾಗೆಯೇ ಈ ಒಂದು ತವಾಗಳು ಬರುತ್ತಲ್ಲ ಕಬ್ಬಿಣದ್ದು, ಸೊ ಅದು ಇಟ್ಟಿದ್ರು. ನಂತರ ಮಿಕ್ಸ್ಚರ್ಗಳು, ಬೋಂಡಗಳು, ಮತ್ತು ಶುಗರ್ ಕ್ಯಾನ್ದು ಜ್ಯೂಸ್ ಮಾಡೋವಂಥದ್ದು ಪ್ರತಿಯೊಂದೂ. ಹಾಗೆ ಇಲ್ಲಿ ಒಳಗಡೆ ಬರೋಷ್ಟಿಗೆ ನಮ್ಮ ರೂಪಿಣಿ ಮತ್ತು ಅಂಜಲಿನೂ ಅಲ್ಲೇ ಇದ್ದರು. ನೋಡ್ಬೋದು ಇಬ್ರನ್ನೂ. ಸೊ ಬೆಳಗ್ಗೆನೇ ಬಂದಿದ್ದರು ಅವರಿಲ್ಲಿ. ಸೊ ಯಾಕಂದರೆ ಸ್ಕೂಲ್ ಪ್ರಮೋಷನ್ಸ್ಗೋಸ್ಕರ. ನಂತರ ಇಲ್ಲಿ ನಮ್ಮ ಪಿ ಟಿ ಸರು ಹಾಗೆ ಮೋಹನ್ ಸರು ಇದ್ದಾರೆ. ಮೋಹನ್ ಸರ್ ಒಂದು 2-3 ಡೇಸಿಂದ ಬರ್ತಿಲ್ಲ. ವ್ಲಾಗ್ನ ನೋಡ್ತಾ ಇದ್ದರೆ ಹಾಯ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ನಿಮಗೆ ಹೇಗಿದ್ದೀರಾ? ನಂತರ ನಾವಿಲ್ಲಿ ಮಾತಾಡಿಸ್ಕೊಂಡು ಸರಿ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋದ್ವಿ. ಬಟ್ ಅಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ರು. ಅದು ಇನ್ನೂ ತೆಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಂತರ ಅಲ್ಲಿ ಹಿಂದೆಯೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಜಸ್ಟ್ ನಾವು ನೋಡಿಕೊಂಡೆ ಅಲ್ಲಿ ಮಾತಾಡಿಸ್ಕೊಂಡು ಬಂದ್ವಿ. ನೋಡ್ಬೋದು ಇದೇನೇ ತೇರೆಲ್ಲ ಎಳೆದಿದ್ರು. ತುಂಬ ಜನ ಸೇರಿದಂತೆ. ನಂತರ ತುಂಬ ಜನ ಎಲ್ಲ ಸಹ ನಾವು ಹೋಗುವಷ್ಟೊತ್ತಿಗೆ ತುಂಬಾ ಕಮ್ಮಿ ಇದ್ದರು, ಯಾರೂ ಇರಲಿಲ್ಲ ಅಲ್ಲಿ. ನಂತರ ನಾವು ತೇರನ್ನ ನೋಡಿಕೊಂಡು ಹಾಗೆಯೇ ಹೊರಗಡೆ ಇಟ್ಟಿರುವಂಥ ಒಂದು ಸ್ಟಾಲ್ಸಲ್ಲಿ ಈ ಥರ ಜ್ಯುವೆಲರಿ ಅವರು ಇದ್ದರು. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಎಷ್ಟೊಂದು ವೆರೈಟಿ ಆಫ್ ಜ್ಯುವೆಲರೀಸ್ ಇತ್ತು ಗೊತ್ತಾ. ನಿಜವಾಗ್ಲೂ ನೆಕ್ ಪೀಸಸ್ ಆಗ್ಬೋದು, ಇಯರಿಂಗ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿತ್ತು. ಆನ್ಲೈನಲ್ಲೂ ಇರಲ್ಲ ಕೆಲವೊಂದು, ಆ ಥರದ್ದೆಲ್ಲನೂ ಸಹ ತುಂಬಾ ಕಮ್ಮಿ ಪ್ರೈಸ್ಗೆ ಇತ್ತು. ನಂತರ ನೋಡ್ಬೋದು ನಮ್ಮ ಲಕ್ಷ್ಮಿ ಬಂದ್ಬಿಟ್ಟು ಒಂದು ನೆಕ್ ಪೀಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತ ನೋಡ್ತಾಯಿದ್ರು. ಜಸ್ಟ್ 100 ರುಪೀಸ್ ಅಷ್ಟೇ. ಪಾಪ ಇವರು 100, 200 ಇಷ್ಟು ಕಮ್ಮಿ ಪ್ರೈಸ್ಗೆ ಪಾಪ ಬಿಸಿಲಲ್ಲಿ ತುಂಬಾ ಕಷ್ಟಪಡ್ತಾರೆ. ನಾವು ಇವ್ರ ಹತ್ರನೂ ಸಹ ತೊಗೊಳೋದ್ರಿಂದ ಅವ್ರಿಗೂ ವ್ಯಾಪಾರ ಆಗುತ್ತೆ, ನಮಗೂ ಸಹ ಕಡಿಮೆ ಬೆಲೆಗೆ ಒಳ್ಳೆ ಜ್ಯುವೆಲರಿ ತೊಗೊಂಡಿರುವಂಥ ತೃಪ್ತಿನೂ ನಮಗೂ ಇರುತ್ತೆ ಅಲ್ವಾ. ಬರೀ ನಾವು ಶೋರೂಮ್ಸಲ್ಲೇ ಹೋಗಿ ಸ್ಟ್ಯಾಂಡರ್ಡಾಗಿ ಅಲ್ಲಿ ತೊಗೊಳೋ ಬದಲು ನಾವು ಇಂಥವ್ರ ಹತ್ರನೂ ಸಹ ತೊಗೊಂಡು ಅವ್ರಿಗೆ ವ್ಯಾಪಾರ ಮಾಡೋದ್ರಿಂದ ತುಂಬಾ ಇಷ್ಟ ಆಯಿತು, ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನೀವು ಏನು ಹೇಳ್ತೀರಾ? ಎಷ್ಟು ಜನಕ್ಕೆ ಈ ಥರ ತೇರುಗಳಲ್ಲಿ ತಗೊಳ್ಳೋ ಅಂಥದ್ದು ಮತ್ತು ಈ ಥರ ವ್ಯಾಪಾರಿಗಳ ಹತ್ರ ಪರ್ಚೇಸ್ ಮಾಡೋವಂಥದ್ದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸೋವಂಥವ್ರು ಯಾರಿದ್ದೀರಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 6 to 6:30 ಆಗಿತ್ತು ಅನಿಸುತ್ತೆ. ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಇಲ್ಲಿ ಚಿಕ್ಕಿ ಮಾಡ್ತಾ ಇದ್ದಾರೆ, ಕಡಲೆ ಬೀಜದ್ದು. ಮಕ್ಕಳಿಗೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು. ನಂತರ ನಾನು ಬರೋ ಅಷ್ಟೊತ್ತಿಗೆ ಇಲ್ಲಿ ಫುಲ್ ವೀಡಿಯೋ ಏನೂ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಲ್ಲದ ಪಾಕ ಮಾಡ್ತಾಯಿದ್ರು. ಈ ಬೆಲ್ಲದ ಪಾಕ ತುಂಬ ಗಟ್ಟಿ ಏನೂ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ತಿಕ್ನೆಸ್ ಬಂದರೆ ಸಾಕಾಗುತ್ತೆ. ಸ್ವಲ್ಪ ತಿಕ್ಕಾದಮೇಲೆ ಕಡಲೆ ಬೀಜನ ಇದರಲ್ಲಿ ಸೇರಿಸ್ಬಿಟ್ಟು ಬಿಸಿ ಇದ್ದಂಗೆ ಒಂದು ತಟ್ಟೆಗೆ ತುಪ್ಪ ಮಸಾಲೆ ಹಾಕ್ಬಿಟ್ಟು ಇದನ್ನು ಅದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಇದ್ದಂಗೆ ನಾವು ನಮಗೆ ಯಾವ ಒಂದು ಸೈಜ್ ಬೇಕಾಗುತ್ತೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.